ನಮಸ್ಕಾರ, ಮುಖವಾಡ ಮೀಡಿಯಾಗೆ ಸ್ವಾಗತ. ನಾನು ವಿಕ್ಕಿ ನಾಯ್ಡು. ಹಾಸನ ಬಂದು ದೇವೇಗೌಡ ಅವ್ರದ್ದು, ಮಂಡ್ಯ ಬಂದು ಕುಮಾರಸ್ವಾಮಿ ಅವ್ರದ್ದು, ಬೆಂಗಳೂರು ಬಂದು ನಮ್ಮ ಡಿ.ಕೆ. ಶಿವಕುಮಾರ್ ಅವ್ರದ್ದು ಅಂತ ಅವರ ಅಧಿಕಾರಿಗಳು ತಿಳ್ಕೊಂಡಿದ್ದಾರಾ? ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ? ಈ ಒಂದು ವಿಡಿಯೋ ನೀವು ಕಡೆ ತನಕ ನೋಡಿ ಮತ್ತು ಕೇಳಿ ನಿಮ್ಗೆ ಅರ್ಥ ಆಗುತ್ತೆ. ಬನ್ನಿ, ನಮ್ಮ ಮುಖವಾಡ ಮೀಡಿಯಾಗೆ ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಮ್ಮ ನಾಡಪ್ರಭು ಕೆಂಪೇಗೌಡರ ಜಯಂತಿ 515ನೇ ಜಯಂತಿ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ. ಅವರ ಆಚಾರ ವಿಚಾರ ಪ್ರಚಾರ ಮಾಡಲಿಕ್ಕೆ ಈ ವರ್ಷದಿಂದ ಎಲ್ಲ ಶಾಲಾ ಕಾಲೇಜುಗಳು ಕೂಡ ಬಿಬಿಎಂಪಿ ವತಿಯಿಂದ ಒಂದೊಂದು ತಾಲೂಕಿನಲ್ಲಿ ಅವ್ರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ, ವಿಚಾರ ಸಂಕಿರಣ ನಡೆಸಲಿಕ್ಕೆ, ಚರ್ಚಾ ಸ್ಪರ್ಧೆ ಮಾಡಲಿಕ್ಕೆ 1 ಲಕ್ಷ ರೂಪಾಯಿ ಕೂಡ ಬಿಡುಗಡೆ ಮಾಡಿದ್ದೇವೆ ಪ್ರತಿ ತಾಲೂಕು. ಈ ವರ್ಷದ ವಿಶೇಷ. ಎರಡನೇದು, ಆ ಕಾರ್ಯಕ್ರಮಗಳನ್ನು ದೊಡ್ಡದಾಗಿ ಮಾಡಲಿಕ್ಕೆ ಬರೀ 25,000 ನಮ್ಮ ಕಲ್ಚರ್ ಡಿಪಾರ್ಟ್ಮೆಂಟ್ ಇತ್ತು. ನಾವು ಬೆಂಗಳೂರು ವತಿಯಿಂದ ಇನ್ನೊಂದು 1 ಲಕ್ಷ ರೂಪಾಯಿ ಆ್ಯಡ್ ಮಾಡಿ ಕೊಡ್ತಾ ಇದ್ದೀವಿ. ಸ್ವಲ್ಪ ಚೆನ್ನಾಗಿ ವಿಜೃಂಭಣೆಯಿಂದ ಮಾಡಲಿ ಅಂತೇಳಿ. ಏಕೆಂದರೆ ನಾಡಿನ ಎಲ್ಲ ಜನತೆ ಬಂದು ಬೆಂಗಳೂರಲ್ಲಿ ಬಂದು ಸೇರ್ಕೊಂಡಿದ್ದಾರೆ. ಕೆಂಪೇಗೌಡ ಎಲ್ಲರ ಆಸ್ತಿ, ಒಂದು ಜಾತಿ ಒಂದು ಧರ್ಮಕ್ಕೆ ಸೇರಿದವರಂತೂ ಅಲ್ಲ. ಸೊ ಅದಕ್ಕೆ ಎಲ್ಲರಿಗೂ ಕೂಡ ಹೆಚ್ಚಿಗೆ ಪ್ರಚಾರ ಆಗಲಿ ಅನ್ನೋ ದೃಷ್ಟಿಯಿಂದ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ನೆಕ್ಸ್ಟ್ ಇಯರು ಈಗಾಗಲೇ ಒಂದು 5 ಎಕರೆನ ನಾವು ಮತ್ತು ನಮ್ಮ ಮುನಿಯಪ್ಪನವ್ರ ಕ್ಷೇತ್ರದಲ್ಲಿ ಒಂದು 10 ಎಕರೆ, ಅಲ್ಲೊಂದು ಮಾಗಡಿ ರೋಡಲ್ಲಿ ಒಂದು 5 ಎಕರೆ ಮಾಡಿದ್ದೇವೆ. ನೆಕ್ಸ್ಟ್ ಇಯರು ಅದರ ಬಗ್ಗೆ ನಮ್ಮ ಪ್ರಾಧಿಕಾರದ ಒಂದು ಭವ್ಯವಾದಂಥ ಒಂದು ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಕಾರ್ಯಕ್ರಮ ರೂಪಿಸ್ತಾ ಇದ್ದೀವಿ. ಸರ್, ದೇವೇಗೌಡರು ಮತ್ತು ಕುಮಾರಸ್ವಾಮಿನ ಇವೆಂಟ್ ಕರೆದಿಲ್ಲ ಅನ್ನೋದು ಒಂದು ಎಲ್ಲ ರಾಜಕಾರಣ ಮಾಡೋರು ರಾಜಕಾರಣ ಮಾಡ್ತಾರೆ. ನಾವು ಯಾರಿಗೂ ಅಗೌರವ ಕೊಡಬೇಕಾದಿಲ್ಲ. ಈಗ ಎಸ್.ಎಂ. ಕೃಷ್ಣ ಅವರು ಇದ್ದಾರೆ, ಸದಾನಂದ ಗೌಡರು ಇದ್ದಾರೆ, ದೇವೇಗೌಡರು ಇದ್ದಾರೆ, ಕುಮಾರಸ್ವಾಮಿ ಇದ್ದಾರೆ. ಅದು ಆ ಸಮಾಜವನ್ನ ಸಾಮಾನ್ಯಕ್ಕೆ ಸೇರಿಸಬೇಕಾದ್ದು ಅದು ಡ್ಯೂಟಿ. ಆಫೀಸರ್ಸ್ಗೆ ಈ ಪ್ರೋಟೋಕಾಲ್ ನೋಡ್ಕೊಂಡಿದ್ದಾರೆ. ನಾವು ಸ್ವಲ್ಪ ಬ್ಯುಸಿ ಆಗಿದ್ದು ಈ ಪ್ರೋಟೋಕಾಲ್ ಅಡಿಯಲ್ಲಿ ಅದು ಬಿಟ್ಟಿದ್ದಾರೆ ಅವರು. ಯಾಕೆಂದ್ರೆ ಗೌಡ್ರು ಹಾಸನ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ, ಹಾಸನ ಇದಕ್ಕೆ. ಈಗ ಕುಮಾರಸ್ವಾಮಿ ಮಂಡಿಗೆ ಹೋಗ್ಬಿಟ್ಟಿದ್ದಾರೆ. ಗೌಡ್ರು ಹಾಸನ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ, ಹಾಸನ ಇದಕ್ಕೆ. ಈಗ ಕುಮಾರಸ್ವಾಮಿ ಮಂಡಿಗೆ ಹೋಗ್ಬಿಟ್ಟಿದ್ದಾರೆ. ಈಗ ಬೆಂಗಳೂರು ನಂದೇ ತಾನೇ, ಅರ್ಥ ಆಯ್ತಾ ನಿಮಗೆ?